ಧರ್ಮಸ್ಥಳದ ವಿರುದ್ಧ ಮಾಡಿದ್ದಂತಹ ಷಡ್ಯಂತ್ರ ಬಟಾಬಯಲಾಗಿದೆ. ಮಾಸ್ಕ್ ಮ್ಯಾನ್ ಹೇಳಿದ್ದಂತಹ ಬುರುಡೆ ಕತೆ ಅದು ನಿಜಕ್ಕೂ ಬುರುಡೆ ಅನ್ನೋದು ಇವತ್ತು ಬಹಳ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಧರ್ಮಸ್ಥಳ ವಿರುದ್ಧದ ಪಿತೂರಿ ಅಟ್ಟರ್ ಫ್ಲಾಪ್ ಆಗಿದೆ. ಎಸ್ಐಟಿ ತನಿಖೆ ಮುಗಿಯೋಕ್ಕೂ ಮೊದಲೇ ಅಸಲಿ ಎತ್ತು ಬಯಲಾಗಿದೆ. 3 ತಿಂಗಳ ಅವಕಾಶವನ್ನ ಸಮಯವನ್ನ ಗೃಹ ಸಚಿವರು ಎಸ್ಐಟಿಗೆ ಕೊಟ್ಟಿದ್ರು. ಅಷ್ಟರ ಒಳಗಾಗಿ ತನಿಖೆ ಮಾಡಬೇಕು ಅಂತ ಹೇಳಿ. ಆದ್ರೆ ಆ ತನಿಖೆ ಮುಗಿಯೋಕ್ಕೂ ಮೊದಲೇ ಅಸಲಿ ಎತ್ತು ಬಟಾಬಯಲಾಗಿದೆ. ತಂಡವನ್ನ ಕಟ್ಕೊಂಡು ಶ್ರೀ ಕ್ಷೇತ್ರದ ವಿರುದ್ಧ ಹೆಣೆದಿದ್ದಂತಹ ಷಡ್ಯಂತ್ರ ಈಗ ರಾಜ್ಯದ ಜನರ ಮುಂದಿದೆ. ಯಾವ ಜನರನ್ನ ಇವರು ನಂಬಿಸಿದ್ರೋ ಸುಳ್ಳು ಕಥೆಯನ್ನ ಹೇಳಿ ಅದೇ ಸುಳ್ಳು ಕಥೆಯ ಸತ್ಯದ ಮುಖದ ಅನಾವರಣ ಇವತ್ತಾಗಿರೋದು. ಧರ್ಮಸ್ಥಳಕ್ಕೆ ಕಳಂಕವನ್ನ ಅಂಟಿಸುವುದಕ್ಕೆ ವ್ಯವಸ್ಥಿತವಾಗಿ ಇವರು ಸ್ಕ್ರಿಪ್ಟ್ ಬರೆದಿದ್ದು ಈಗ ಹೊರಗಡೆ ಬರ್ತಾ ಇದೆ. ಹಾಗಾದ್ರೆ ಕಥೆ ಬರೆದವ್ರು ಯಾರು, ಚಿತ್ರಕಥೆ ಬರೆದವ್ರು ಯಾರು, ಸಂಭಾಷಣೆಯನ್ನ ಬರೆದವ್ರು ಯಾರು, ನಿರ್ದೇಶನ ಮಾಡಿದ್ಯಾರು, ಒಬ್ಬೊಬ್ರು ಒಂದೊಂದು ಪಾತ್ರವನ್ನ ಮಾಡಿದ್ದಾರೆ. ಇದರಲ್ಲಿ ಸಂಘಟಿತವಾಗಿ ಮಾಡಿದಂತಹ ಕೃತ್ಯ ಇದು. ಕೇಸ್ನಲ್ಲಿ 4 ಮೇಲೆ ಅನುಮಾನ ನೆಟ್ಟಿದೆ. 4 ಮೇಲೆ ಅನುಮಾನದ ಕಣ್ಣಿರೋದು. ದೊಡ್ಡ ಮಟ್ಟದಲ್ಲಿ ಈ ಕೇಸ್ನಲ್ಲಿ ಸದ್ದನ್ನ ಮಾಡಿದವರು, ನಾವೇ ನ್ಯಾಯದ ಸಾರಥಿಗಳು ಅಂತ ಪೋಸ್ ಅನ್ನ ಕೊಟ್ಟವರು, ನಮ್ಮಿಂದಲೇ ನ್ಯಾಯ ಸಿಗೋದು, ನ್ಯಾಯದ ದೋತಕ ನಾವು, ಈ ಜಗತ್ತಿಗೆ ನ್ಯಾಯ ಕೊಡ್ಸೋಕ್ ಹೊರಟವರು ನಾವು, ನಮ್ಮನ್ ಬಿಟ್ರೆ ನ್ಯಾಯ ಇಲ್ಲ ಅನ್ನುವಂಥ ಪೋಸ್ ಅನ್ನ ಕೊಟ್ಟಂತ ಆ 4 ಜನ, ಆ 4 ಜನರ ಮೇಲೇನೆ ಈಗ ಅನುಮಾನದ ಚಿತ್ತ, ಎಲ್ಲರ ಅನುಮಾನದ ಚಿತ್ತ ನೆಟ್ಟಿರೋದು. ಯಾರ್ಯಾರು ಒಬ್ಬೊಬ್ಬರ ದೃಷ್ಟಿವನ್ನ ಗಮನಿಸ್ತಾ ಇದ್ದೀರಿ. ಯೂಟ್ಯೂಬರ್ ಸಮೀರ್ ಎಂಡಿ ಕಟ್ಟು ಕಥೆಗಳ ಮೂಲಕ ಭಾವನಾತ್ಮಕವಾಗಿ ಜನರನ್ನ ಬಲೆಗೆ ಹೆಣೆದಂಥ, ಬಲೆಗೆ ಬೀಳಿಸಿದಂಥ ಯೂಟ್ಯೂಬರ್ ಸಮೀರ್ ಎಂಡಿ. ಮತ್ತೊಬ್ಬ ಮಹೇಶ್ ಶೆಟ್ಟಿ ತಿಮರೋಡಿ, ಸೌಜನ್ಯ ಹೋರಾಟಗಾರ ಅಂತ ಹೇಳ್ಕೊಂಡು ಆ ನಂತರ ಏನೇನೋ ಬಾಯಿಗೆ ಬಂದ ಹಾಗೆ ಮಾತನಾಡಿಕೊಂಡು ಇಡೀ ಈ ಷಡ್ಯಂತ್ರದಲ್ಲಿ ಸಂಚನ್ನ ರೂಪಿಸಿದವರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರುವ ಆರೋಪವನ್ನ ಹೊತ್ತಂತ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ. ಮತ್ತೊಬ್ಬ ಯಾರು, ಇವರಿಬ್ಬರ ಜೊತೆ ಗಟ್ಟಿಯಾಗಿ ನಿಂತ್ಕೊಂಡು ಕೈನಲ್ಲಿ ಬಂಡಲ್ಗಳನ್ನ ಹಿಡ್ಕೊಂಡು, ದಾಖಲೆ ಇದೆ ನೋಡಿ, ಕೈನಲ್ಲಿ ಮೊಬೈಲ್ ಹಿಡ್ಕೊಂಡು ಎಲ್ಲ ದಾಖಲೆ ಈ ಮೊಬೈಲ್ ನಲ್ಲಿದೆ, ಎಲ್ಲ ದಾಖಲೆ ಈ ಮೊಬೈಲ್ ನ ಒಳಗಿದೆ ಅಂತ ಹೇಳಿ ಪುಂಗಿ ಬಿಡ್ತಾನೆ ಜನರನ್ನ ನಂಬಿಸಿದಂಥ ಮಾಜಿ ಪೊಲೀಸ್ ಅಧಿಕಾರಿಯಂತೆ ಹೋರಾಟಗಾರ ಅಂತ ಈಗ ಹೆಸರು ಮಾಡ್ಕೊಂಡಿದ್ದಾರೆ ಗಿರೀಶ್ ಮಟ್ಟಣ್ಣವರ್. ಈತನ ಮೇಲೆ ಅನುಮಾನ ಇದೆ. ಮತ್ತೊಬ್ಬ ಜಯಂತ್ ಟಿ, ಇತ್ತೀಚೆಗೆ ಈಗೊಂದು ತಿಂಗಳಿನಲ್ಲಿ ಬಹುಶಃ ಆತನ ಎಂಟ್ರಿ ಆಗಿತ್ತು. ಈ ಕೇಸ್ನಲ್ಲಿ ನೇರವಾಗಿ ಆತ ಎಂಟ್ರಿ ಆಗಿತ್ತು. ಎಸ್ಐಟಿ ಕಚೇರಿಗೆ ದೂರು ಕೊಡೋಕ್ ಬಂದಂತಹ ಸಂದರ್ಭದಲ್ಲಿ ಸದ್ದು ಮಾಡಿದಂತಹ ವ್ಯಕ್ತಿ. ಸೂತ್ರಧಾರಿಗಳು ಯಾರ್ಯಾರು, ಅವ್ರ ಪಾತ್ರ ಏನೇನು ವಿವರವಾಗಿ ನೋಡ್ತಾ ಹೋಗೋಣ. ಸೂತ್ರಧಾರಿ ನಂಬರ್ 1 ಸಮೀರ್ ಎಂಡಿ, ಯೂಟ್ಯೂಬರ್. ಎಲ್ಲಿಂದ ಶುರುವಾಯಿತು ಈತನ ಪಾತ್ರ? ಸೌಜನ್ಯ ಹೋರಾಟ ನಡೀತಾ ಬರ್ತಾ ಇತ್ತು, 1 ದಶಕದಿಂದ ನಡೀತಾ ಬರ್ತಾ ಇದೆ. ಆಗಾಗ್ಗೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇತ್ತು. ಆದ್ರೆ ಅದೇ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಕೆಲ ತಿಂಗಳ ಹಿಂದೆ ಈ ಸಮೀರ್ ಎಂಡಿ ಒಂದು ವಿಡಿಯೋನ ಮಾಡಿ ಹಾಕ್ತಾನೆ. ಆತ ಈ ವಿಡಿಯೋನ ಮಾಡಿದಾಗ ದೊಡ್ಡ ಮಟ್ಟದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಆಗುತ್ತೆ. ಆದ್ರೆ ಆತ ಅಲ್ಲಿಗೆ ನಿಲ್ಲೋದಿಲ್ಲ. ಅದಾದ ನಂತರ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಆರೋಪವನ್ನ ಮಾಡುವುದಕ್ಕೆ ಶುರು ಮಾಡ್ತಾನೆ. ಧರ್ಮಸ್ಥಳ ಕ್ಷೇತ್ರದಲ್ಲಿ ಸಾವಿರಾರು ಜನರನ್ನ ಕೊಲೆ ಮಾಡಲಾಗಿದೆ, ರೇಪ್ ಮಾಡಲಾಗಿದೆ, ಮರ್ಡರ್ ಮಾಡಲಾಗಿದೆ, ಅಲ್ಲಿರುವವರು ಕಾಮಾಂಧರು, ಈ ರೀತಿಯಾಗಿ ಕಥೆಗಳನ್ನ ಕಟ್ಟಿ AI ವಿಡಿಯೋಗಳನ್ನ ಮಾಡಿ ಜನ ಸಮೂಹ ಸನ್ನಿಗೊಳಗಾಗ್ಬಿಡ್ತಾರೆ. ಈತನ ವಿಡಿಯೋ ನೋಡಿ ಈತ ಹೇಳಿದ್ದೇ ಸತ್ಯ ಅಂತ ನಂಬಿಬಿಡ್ತಾರೆ. ಈತನೇ ಸೂತ್ರಧಾರಿ ನಂಬರ್ 1. ವಿಡಿಯೋಗಳ ಮೂಲಕ ಭಾವನಾತ್ಮಕವಾಗಿ ಸ್ಕ್ರಿಪ್ಟಿಂಗ್ ಮಾಡ್ತಾ, ಭಾವನಾತ್ಮಕವಾಗಿ ಕಥೆಯನ್ನ ನರೇಷನ್ ಮಾಡ್ತಾ, ಸಾಕ್ಷಿಗಳೇ ಇಲ್ಲ, ಜನ ಸಾಕ್ಷಿಯನ್ನು ಕೇಳಲೂ ಇಲ್ಲ. ಈತ ಹೇಳೋ ಸ್ಟೈಲ್ ನೋಡಿ, ಈತ ಹೇಳ್ತಾ ಇದ್ದಂಥ ಆ ಡೇರ್ ಡೆವಲ್ ರೀತಿ ಇತ್ತಲ್ಲ, ಅದನ್ನ ನೋಡಿ ಈತ ಹೇಳ್ತಾ ಇರುವುದಿಲ್ಲ ಸತ್ಯ ಅಂತ ನಂಬಿಬಿಟ್ರು. ಈತ ಶಿವ ತಾಂಡವ ಈಗ ಶುರು ಅಂದಾಗ ಜನ ಎಲ್ಲ ನಿಜ ಅಂತ ನಂಬ್ಕೊಂಡ್ಬಿಟ್ರು. ಧರ್ಮಸ್ಥಳದಲ್ಲಿ ಅಧರ್ಮ ಆಗಿದೆ ಅಂತ ನಂಬಿದ್ರು. ದೊಡ್ಡ ಮಟ್ಟದಲ್ಲಿ ಆ ಸಮೂಹ ಸನ್ನಿಯನ್ನ ಕ್ರಿಯೇಟ್ ಮಾಡಿದ್ದೇ ಯೂಟ್ಯೂಬರ್ ಸಮೀರ್ ಎಂಡಿ. ಕತೆಗಳ ಸೃಷ್ಟಿಕರ್ತ ಈತ. ಆತನಿಗೆ ಹಿಂಗ್ ಮಾಡುವಂತ ಹೇಳಿದವ್ರು ಯಾರು ಅಂತ ಗೊತ್ತಾಗಬೇಕು. ಬಟ್ ಈತನು ಒಬ್ಬ ಸೂತ್ರಧಾರಿ. ದೊಡ್ಡ ಮಟ್ಟದಲ್ಲಿ ಜನ ನಂಬೋ ಹಾಗೆ ಮಾಡಿದಂಥ ಧರ್ಮಸ್ಥಳ ಅನ್ನುವಂಥ ಒಂದು ಧಾರ್ಮಿಕ ಕ್ಷೇತ್ರ, ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರಿದ್ದಾರೆ ಆ ಕ್ಷೇತ್ರಕ್ಕೆ. ಆದ್ರೆ ಆ ಕ್ಷೇತ್ರದ ಭಕ್ತರೇ
ಮಂಜುನಾಥನಿದ್ದಾನ, ಅಣ್ಣಪ್ಪ ಇದ್ದಾನ ಅಂಥೇಳಿ ಪ್ರಶ್ನೆ ಮಾಡೋ ಹಾಗೆ ಮಾಡಿಬಿಟ್ಟು ಈತ ಮಾಡಿದಂಥ ವಿಡಿಯೋಗಳು, ಈತ ಮಾಡಿದಂಥ ಆರೋಪಗಳು. ಜನ ಈತನನ್ನು ಪ್ರಶ್ನೆ ಮಾಡಲಿಲ್ಲ. ಎಲ್ಲಿದ್ಯಪ್ಪ, ಸಾಕ್ಷಿ ಎಲ್ಲಿದೆ ಅಂತ ಈತನಿಗೆ ಪ್ರಶ್ನೆ ಮಾಡಲಿಲ್ಲ ಜನ. ಬದಲಿಗೆ ಆತ ಹೇಳಿದ್ದನ್ನೇ ಸತ್ಯ ಅಂತ ನಂಬಿ ಆ ಕ್ಷೇತ್ರವನ್ನ ಪ್ರಶ್ನೆ ಮಾಡಿದ್ರು. ಆ ಕ್ಷೇತ್ರದ ಮೇಲಿನ ನಂಬಿಕೆ ಏನಿತ್ತು ಆ ಜಾಗದಲ್ಲಿ ಅಪನಂಬಿಕೆಯನ್ನ ಬೆಳೆಸ್ಕೊಂಡ್ರು. ಯಾಕಂದ್ರೆ ಈತ ಆ ನಂಬಿಕೆಯ ಬುಡಕ್ಕೆ ಕೊಡಲಿ ಏಟನ್ನ ಹಾಕುವಂತಹ ಕೆಲಸವನ್ನ ಮಾಡಿದ್ದ. ನಾಸ್ತಿಕರು, ಆಸ್ತಿಕರು ಎಲ್ಲರೂ ಕೂಡ ಧರ್ಮಸ್ಥಳದ ವಿರುದ್ಧ ಒಂದು ವಿರುದ್ಧದ ಭಾವನೆ, ಒಂದು ಆಕ್ರೋಶದ ಭಾವನೆಯನ್ನ ಬೆಳೆಸ್ಕೊಂಡ್ಬಿಟ್ರು. ಯಾಕಂದ್ರೆ ಈತ ಮಾಡಿದಂಥ ಮೋಡಿ ಆ ರೀತಿಯಾಗಿತ್ತು. ಸಾಕ್ಷಿಗಳೇ ಇಲ್ಲದೆ ಮಾಡಿದಂಥ ವಿಡಿಯೋ, 100 ಜನ ಹೆಣ್ಣುಮಕ್ಕಳನ್ನ, 1000 ಜನ ಹೆಣ್ಣುಮಕ್ಕಳನ್ನ, ಎಂತೆಂಥ ವಿಡಿಯೋಗಳು, ಗಂಟೆಗೊಂದು ಗಳಿಗೆಗೊಂದು ವಿಡಿಯೋ ಮಾಡಿ ಜನರನ್ನ ಮರಳು ಮಾಡಿಬಿಟ್ಟ. ಈತನ ಹಿಂದೆ ಇನ್ನೂ ಒಂದು 10 ಜನ ಇನ್ಫ್ಲೂಯೆನ್ಸರ್ಸ್ ಹುಡ್ಕೊಂಡ್ಬಿಟ್ರು. ಸತ್ಯದ ಹೋರಾಟಗಾರರು, ಸೈನಿಕರು ನಾವು, ಯುದ್ಧ ಶುರುವಾಗಿದೆ, ಯುದ್ಧಕ್ಕೆ ಹೆದರದಂತಹ ಸೈನಿಕರು ನಾವು ಅಂತೆಲ್ಲ ಹೇಳ್ಕೊಂಡ್ಬಿಟ್ರು. ಆತ ಮಾಡಿದಂಥ ಕೃತ್ಯ ಈಗ ಬಟಾಬೈಲಾಗ್ತಾ ಇದೆ. ಎಷ್ಟು ಸತ್ಯ ಆಯಿತು ಅನ್ನೋದು ಈಗ ಜನರಿಗೆ ಅರ್ಥ ಆಗ್ತಾ ಇದೆ. ಎರಡನೇ ಸೂತ್ರಧಾರಿ ಯಾರು? ಮಹೇಶ್ ಶೆಟ್ಟಿ ತಿಮರೋಡಿ, ಸೌಜನ್ಯಾಪರ ಹೋರಾಟಗಾರ. ಈತ ಇತ್ತೀಚೆಗೆ ಕ್ರಿಯೇಟ್ ಆದಂತಹ ಹೋರಾಟಗಾರ ಅಲ್ಲ. ಸೌಜನ್ಯ ಪರವಾಗಿ ಬಹುಶಃ 2013ರಿಂದ ಅಂತ ಅನ್ಸುತ್ತೆ ಈತ ಹೋರಾಟಕ್ಕಿಳಿದಿತ್ತು. ಮಹೇಶ್ ಶೆಟ್ಟಿ ತಿಮರೋಡಿ ಹಿಂದೂ ಜಾಗರಣ ವೇದಿಕೆಯ ಮೂಲಕ ಸದ್ದು ಮಾಡಿದ್ದಂಥ ವ್ಯಕ್ತಿ. ಬಿಜೆಪಿಯಲ್ಲಿ ಟಿಕೆಟ್ ಅನ್ನ ಪಡೆಯುವುದಕ್ಕೆ ಚುನಾವಣೆಗೆ, ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರಯತ್ನ ಪಟ್ಟಿದ್ದಂಥ ವ್ಯಕ್ತಿ. ಆದರೆ ಟಿಕೆಟ್ ಸಿಗೋದಿಲ್ಲ. ಆಗ ಪಕ್ಷೇತರವಾಗಿ ನಿಲ್ತಾರೆ. ಪಕ್ಷೇತರವಾಗಿ ನಿಂತು ಠೇವಣಿಯನ್ನ ಕೂಡ ಕಳ್ಕೊಂಡ್ಬಿಡ್ತಾರೆ ಮಹೇಶ್ ಶೆಟ್ಟಿ ತಿಮರೋಡಿ. ಅದಾದ ಬಳಿಕ ಆ ವ್ಯಕ್ತಿ ಪ್ರಚಲಿತದಲ್ಲಿದ್ದು ಹೇಗೆ ಅಂತಂದ್ರೆ ಇದೇ ಸೌಜನ್ಯ ಹೋರಾಟದ ಮೂಲಕ. ಒಂದೊಮ್ಮೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಮಹೇಶ್ ಶೆಟ್ಟಿ ಪರವಾಗಿ ಒಂದು ಅಲೆ ಕ್ರಿಯೇಟ್ ಆಗಿತ್ತು. ಸೌಜನ್ಯ ಹೋರಾಟದ ಪರವಾಗಿ ಅಲೆಯನ್ನ ಸೃಷ್ಟಿ ಮಾಡುವಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಸಕ್ಸಸ್ ಆಗಿದ್ರು. ಆದರೆ ಅದೇ ಮಹೇಶ್ ಶೆಟ್ಟಿ ತಿಮರೋಡಿಯ ಜೊತೆಗೆ ಈ ಗ್ಯಾಂಗ್ಗಳಿಗೆಲ್ಲ ಸೇರ್ಕೊಂಡ್ವಲ್ಲ ಕಳೆದ ಕೆಲ ತಿಂಗಳಿನಿಂದ, ಅಲ್ಲಿಂದ ಎಲ್ಲವೂ ಕೂಡ ಬದಲಾಗಿ ಹೋಯಿತು. ಸೌಜನ್ಯನಿಗೆ ನ್ಯಾಯ ಕೊಡಿಸಬೇಕು ಅನ್ನುವಂಥ ಒಂದೇ ಅಜೆಂಡಾ ಇದ್ದಂಥ ಹೋರಾಟ ಧರ್ಮಸ್ಥಳ ನಿರ್ನಾಮ ಆಗಬೇಕು ಅನ್ನುವ ಮಟ್ಟಿಗೆ ಬಂದು ನಿಂತ್ಕೊಂಡ್ಬಿಡ್ತಾರೆ. ಧರ್ಮಸ್ಥಳದಲ್ಲಿ ಮಂಜುನಾಥನೇ ಇಲ್ಲ, ಅಣ್ಣಪ್ಪನೇ ಇಲ್ಲ, ಎಲ್ಲವೂ ಸುಳ್ಳು. ಜನ ಅಲ್ಲಿ ಭಕ್ತಿಯಿಂದ ಹೋಗೋದು ಕೂಡ ವೇಸ್ಟು, ವ್ಯರ್ಥ ಅನ್ನುವಂಥ ಅರ್ಥದಲ್ಲಿ ಮಾತುಗಳನ್ನಾಡ್ತಾರೆ ಮಹೇಶ್ ಶೆಟ್ಟಿ ತಿಮರೋಡಿ. ಹೋರಾಟದ ದಿಕ್ಕು ಬದಲಾಗಿದ್ದೇ ಆಗ. ಅಂದ್ರೆ ಇವರ ನೇರ ಟಾರ್ಗೆಟ್ ಧರ್ಮಸ್ಥಳ ಕ್ಷೇತ್ರ ಆಗ್ಬಿಡುತ್ತೆ. ಆ ಕ್ಷೇತ್ರದಲ್ಲಿರುವಂತಹ, ಆ ಕ್ಷೇತ್ರವನ್ನ ನಡೆಸ್ಕೊಂಡು ಹೋಗ್ತಾ ಇರುವಂತಹ ಆ ಆಡಳಿತ ಮಂಡಳಿ ಆಗ್ಬಿಡುತ್ತೆ. ಜನ ಈತ ಹೇಳಿದ್ದನ್ನ ನಂಬಿದ್ರು. ಅಬ್ಬೊಬ್ಬ ಎಂಥ ಡೇರ್ ಡೆವಿಲ್ ಹೋರಾಟಗಾರ, ಹಿಂದೂ ಸಿಂಹ, ನ್ಯಾಯಕ್ಕಾಗಿ ಗಟ್ಟಿಯಾಗಿ ನಿಂತವರು, ಗಟ್ಟಿ ಧ್ವನಿ ಎತ್ತಿದವರು ಅಂತ ಆರಾಧನೆ ಮಾಡಿಬಿಟ್ರು ಜನ. ಇವತ್ತು ಸತ್ಯ ಗೊತ್ತಾಗ್ತಾ ಇದೆ ನೋಡಿ. ಹೆಂಗ್ ಸಂಚು ಮಾಡಿದ್ರು ಇವರು, ಹೆಂಗ್ ಷಡ್ಯಂತ್ರವನ್ನ ಮಾಡಿದ್ರು. ಸೂತ್ರಧಾರಿ ಮಹೇಶ್ ಶೆಟ್ಟಿ ತಿಮರೋಡಿಯ ಬಣ್ಣ ಬಟಾ ಬಯಲಾಗಿದೆ. ಇವ್ರ ಜೊತೆಗೆ ಮತ್ತೊಬ್ಬ ವ್ಯಕ್ತಿ ಇದ್ದಾನೆ. ಮಹೇಶ್ ಶೆಟ್ಟಿ ತಿಮರೋಡಿಯ ಬಾಯಿಯೇ ಕೊಚ್ಚೆ ಕೊಳಕು ಪದಗಳಿಂದ ತುಂಬ ಹೋಗಿದೆ ಅಂತ ನೀವು ಭಾವಿಸಿದ್ರೆ ಖಂಡಿತ ಅಲ್ಲ. ಅದಕ್ಕಿಂತ ಕೀಳು ಮಟ್ಟದ ಪದ ಪ್ರಯೋಗ ಮಾಡಿದಂಥ ಮತ್ತೋರ್ವ ವ್ಯಕ್ತಿ, ಸೂತ್ರಧಾರಿ ನಂಬರ್ 3 ಗಿರೀಶ್ ಮಟ್ಟಣ್ಣವರ್, ಪೊಲೀಸ್ ಅಧಿಕಾರಿ, ಮಾಜಿ ಪೊಲೀಸ್ ಅಧಿಕಾರಿ. ಅದೇನೋ ಮಾಡಕ್ ಹೋಗಿ ಆಮೇಲೆ ಸಸ್ಪೆಂಡ್ ಎಲ್ಲ ಆಗಿ ಅದೊಂದು ದೊಡ್ಡ ಕಥೆನೇ ಇದೆ. ಅವ್ರ ಇತಿಹಾಸ ಬೇರೆಯವರೆಲ್ಲ ಕೇಳಿದ್ರೆ ಹೇಳ್ತಾರೆ. ನಿಮ್ಗೆ ಇಷ್ಟೊತ್ತಿಗೆ ಅವ್ರ ಇತಿಹಾಸನೂ ನಿಮ್ಗೆ ಗೊತ್ತಾಗಿರುತ್ತೆ. ಏನೇನು ಮಾಡ್ಕೊಂಡ್ಬಂದ್ರು, ಆನಂತರ ಹೇಗೆ ಹೋರಾಟವನ್ನೇ ತಮ್ಮ ಜೀವನದ ವೃತ್ತಿ ಮಾಡ್ಕೊಂಡ್ಬಿಟ್ರು. ಬಾಯಿ ಬಿಟ್ರೆ ಹೊಲಸು ಮಾತು, ಎಂತೆಂಥ ಪದಗಳು, ಯಾವ ರೀತಿಯಾದಂಥ ಅವಹೇಳನಕಾರಿ ಮಾತುಗಳು. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮಾತನಾಡಿದ್ರು, ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಮಾತನಾಡಿದ್ರು. ಕೆಟ್ಟ ಕೊಳಕು ಪದಗಳು. ಯಾರ ಬಾಯಲ್ಲೂ ಅಂಥ ಮಾತು ಬರ್ಲಿಕ್ಕಿಲ್ಲ. ಈ ಕಿವಿನಲ್ಲಿ ಕೇಳಕ್ಕಾಗಲ್ಲ. ಅಂಥ ಪದಗಳನ್ನೆಲ್ಲ ಬಳಕೆ ಮಾಡ್ಬಿಟ್ರು. ಇವರೇ ಶರ ಬಡ್ದ್ಬಿಟ್ರು. ತಪ್ಪು ಮಾಡಿದ್ದಾರೆ, ಅವ್ರ ಕಾಮ ಅಂತ, ಏನೇನೋ ನಡೆದು ಹೋಗಿದೆ ಧರ್ಮಸ್ಥಳದಲ್ಲಿ ಅಂತ ಹೇಳಿ ಪುಂಖಾನುಪುಂಖವಾದಂತಹ ಹೇಳಿಕೆಗಳು. ದಿನಕ್ಕೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಲೈವ್ ಬರೋರು. ಸಾಕ್ಷಿ ಕೇಳಿದ್ರೆ ಅದ್ಯಾವುದೋ UDR ಫೈಲ್ಸ್ ನ ಒಂದು ದಾಖಲೆಯನ್ನ ಹಿಡ್ಕೊಂಡಿರೋರು ಕೈನಲ್ಲಿ, ಇಲ್ಲ ಮೊಬೈಲ್ ಅನ್ನ ತೋರಿಸಿರೋರು. ಈ ಮೊಬೈಲ್ ನಲ್ಲಿ ಇದೆ ದಾಖಲೆ, ಈ ಮೊಬೈಲ್ ನಲ್ಲಿ ಇದೆ, ಎಲ್ಲಿ ಬೇಕಾದ್ರೂ ಹೋಗಿ ಕೊಡ್ತೀನಿ, ನಾಳೆ 10 ಗಂಟೆಗೆ ರಿಲೀಸ್ ಮಾಡ್ತೀನಿ, ನಾಳಿದ್ದು 10 ಗಂಟೆಗೆ ರಿಲೀಸ್ ಮಾಡ್ತೀನಿ. ಇಲ್ಲಿ ತನಕ ರಿಲೀಸ್ ಆಗಲಿಲ್ಲ. ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ಲೂ ಇಲ್ಲ. ಇಲ್ಲಿ ತನಕ ಕೈನಲ್ಲಿರೋ ದಾಖಲೆಗಳನ್ನ ಎಲ್ಲೂ ಕೊಡ್ಲಿಲ್ಲ. ಆ ದಾಖಲೆಗಳು ಇದ್ದಿದ್ದೇ ಸುಳ್ಳ ಅನ್ನೋದೇ ಪ್ರಶ್ನೆ. ಯಾಕಂದ್ರೆ ಇಡೀ ಚಿತ್ರಕಥೆ ಬಯಲಾಗಿದೆಯಲ್ಲ, ಇವ್ರು ಕಟ್ಟಿದಂತಹ ಕತೆ ರಿವೀಲ್ ಆಗಿದೆಯಲ್ಲ.
ಆಡಿದಂಥ ಮಾತುಗಳು ಎಲ್ಲವೂ ಕೂಡ ಸುಳ್ಳು ಅನ್ನೋದು ಗೊತ್ತಾಗಿದೆಯಲ್ಲ. ಈತನು ಒಬ್ಬ ಸೂತ್ರಧಾರಿ. ಇವ್ರ ಜೊತೆಗೆ ಮತ್ತೋರ್ವ ಸೂತ್ರಧಾರಿ ಆ ಜಯಂತ್ ಟಿ, ಸೌಜನ್ಯಾಪರ ಹೋರಾಟಗಾರ ಅಂತ ಕರೆಸ್ಕೊಳ್ತಾ ಇರುವಂತಹ ವ್ಯಕ್ತಿ. ಈತನ ಪಾತ್ರ ಏನು? ಈತನ ಎಂಟ್ರಿ ಕೂಡ ರೀಸೆಂಟ್ ಆಗಿ SIT ರಚನೆ ಆದಮೇಲೆ ಏಕಾಏಕಿ ಬಂದಂಥ ಈ ವ್ಯಕ್ತಿ 15 ವರ್ಷದ ಹೆಣ್ಣು ಮಗಳೊಬ್ಬಳನ್ನ ಹೂತು ಹಾಕಿದ್ದನ್ನ, ಕೊಲೆ ಮಾಡಿ ಹೂತು ಹಾಕಿದ್ದನ್ನ ನಾನು ನೋಡಿದ್ದೀನಿ ಅಂತ ಹೇಳ್ಕೊಂಡ್ ಬಂದ್ರಿ ಈ ವ್ಯಕ್ತಿ. ಏಕಾಏಕಿ ಆದಂಥ ಎಂಟ್ರಿ. ಹೂತು ಹಾಕಿದ್ದನ್ನ ನಾನು ನೋಡಿದ್ದೀನಿ ಅಂತ ಹೇಳಿದಂಥ ವ್ಯಕ್ತಿ 1 ವಾರ ಬಿಟ್ಟು ನಾನು ದೂರು ಕೊಟ್ಟರು ನನ್ನನ್ನ ವಿಚಾರಣೆ ಕರೆದಿಲ್ಲ ಅಂತ ಹೇಳಿ ಮತ್ತೊಮ್ಮೆ ಮಾಧ್ಯಮಗಳ ಮುಂದೆ ಬಂದ್ಬಿಟ್ರು. ಎಲ್ಲಿದ್ರು ಇವರೆಲ್ಲ? ಇದ್ದಿದ್ದೆಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೇ. ಎಲ್ಲರೂ ಇಲ್ಲಿರೋಂಥ ಎಲ್ಲರೂ ಯಾರ್ಯಾರು ಸೂತ್ರಧಾರಿಗಳು ಅಂತ ಹೇಳಿದ್ವೋ, ಸೂತ್ರಧಾರಿಗಳು, ಪಾತ್ರಧಾರಿಗಳು ಎಲ್ಲರ ಆವಾಸ ಸ್ಥಾನ ಏನಾಗಿತ್ತು ಅಂತ ಹೇಳಿದ್ರೆ, ಈ SIT ತನಿಖೆ 15-20 ದಿನ ಧರ್ಮಸ್ಥಳದಲ್ಲಿ ನಡೀತಲ್ಲ, ಆಗ ಆವಾಸ ಸ್ಥಾನ ಆಗಿದ್ದು ಇದೇ ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆ. ಉಜಿರೆ ಗ್ರಾಮದಲ್ಲಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆ. ಜಯಂತ್ ಟಿ, ಪದ್ಮಲತಾ ನಮ್ಮ ಮನೆ ಮಗಳು, ಆಕೆಗೆ ನಾವು ನ್ಯಾಯ ಕೊಡ್ಸೋಕಾಗ್ಲಿಲ್ಲ, ಹಾಗಾಗಿ ಈ ಕೇಸ್ನಲ್ಲಿ ನ್ಯಾಯ ಕೊಡ್ಸೋಕ್ ನಾನು ಬಂದಿದ್ದೀನಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಂತಹ ವ್ಯಕ್ತಿ ಜಯಂತ್ ಟಿ. ಇನ್ನೇ ಸುಜಾತಾ ಭಟ್ ಅವ್ರು ಹೇಳಿದ್ರಲ್ಲ, ನನ್ನನ್ನ ಸುಳ್ಳು ಹೇಳಿ ಅಂತ ಹೇಳಿದ್ದೆ ಈ ಜಯಂತ್ ಟಿ ಹಾಗೆ ಗಿರೀಶ್ ಮಟ್ಟಣ್ಣನವರ್ ಅಂತ ಹೇಳಿ. ಒಬ್ಬೊಬ್ಬರ ಬಣ್ಣವನ್ನ ಅವರವರೇ ಬಯಲು ಮಾಡ್ತಿದ್ದಾರೆ. ಯಾರನ್ನ ಇವರು ಪಾತ್ರಧಾರಿಗಳು ಅಂತ ಸೃಷ್ಟಿ ಮಾಡಿದ್ರು ಆ ಪಾತ್ರಧಾರಿಗಳೇ ಸತ್ಯವನ್ನ ಹೇಳ್ತಿದ್ದಾರೆ. ಈ 4 ಜನ ಸೂತ್ರಧಾರಿಗಳು. ಹಾಗಾದ್ರೆ ಪಾತ್ರಧಾರಿಗಳು ಯಾರು? ಪಾತ್ರಧಾರಿಗಳ ಬಣ್ಣ ಆಲ್ರೆಡಿ ಬಯಲಾಗಿ ಹೋಗಿದೆ. ಪಾತ್ರಧಾರಿ, ಮೊದಲ ಪಾತ್ರಧಾರಿ ಚಿನ್ನಯ್ಯ ಅಲಿಯಾಸ್ ಚೆನ್ನ, ಮಾಸ್ಕ್ ಮ್ಯಾನ್. ಆ ಮಾಸ್ಕ್ ಇವತ್ತು ಕಳಚಿ ಬಿದ್ದಿದೆ. ಬುರುಡೆಯನ್ನ ಹೊತ್ಕೊಂಡು ಬಂದಂಥ ವ್ಯಕ್ತಿ. ಹೇಗೆ ಬಂದ ಬುರುಡೆಯನ್ನ ಹೊತ್ಕೊಂಡು? ಸುಮಾರು ಒಂದು ತಿಂಗಳ ಹಿಂದೆ, 1.5 ತಿಂಗಳ ಹಿಂದೆ, ಜುಲೈ 12ನೇ ತಾರೀಕು ಅಂತ ಅನ್ಸುತ್ತೆ, ಬಂದಂಥ ವ್ಯಕ್ತಿ ಹೇಗೆ ಎಂಟ್ರಿ ಕೊಟ್ಟ? ನೆಕ್ಸ್ಟ್ ಲೆವೆಲ್ ಎಂಟ್ರಿ ಅದು. ಸಿನಿಮಾ ಸ್ಟೈಲ್ ನಲ್ಲಿ ಎಂಟ್ರಿ ಕೊಟ್ಟ. ಮೈಗೆ ಬುಲೆಟ್ ಪ್ರೂಫ್ ಜಾಕೆಟ್ ಎಲ್ಲ ಹಾಕೊಂಡು, ಮುಖಕ್ಕೆ ಮಾಸ್ಕ್ ಎಲ್ಲ ಹಾಕೊಂಡು, ಬ್ಯಾಗ್ ನಲ್ಲಿ ಆ ಮೂಳೆಗಳನ್ನ, ತಲೆಬುರುಡೆಯನ್ನೆಲ್ಲ ಹೊತ್ಕೊಂಡ್ ಬಂದ. ಬಂದಿದ್ದು ಹೇಗಿತ್ತು ಅಂತಂದ್ರೆ, ಎಂಥ ಪಿಕ್ಚರ್ನ ಇವರು ಬಿಲ್ಡ್ ಮಾಡಿಬಿಟ್ಟಿದ್ರು ಅಂದ್ರೆ, ಆತನಿಗೆ ಭಾರಿ ಜೀವ ಭಯ ಇದೆ. ಹೊರಗಡೆ ಕಾಲಿಟ್ರೆ ಆತನನ್ನ ಶೂಟ್ ಮಾಡಿಬಿಡ್ತಾರೆ, ಆತನನ್ನ ಸಾಯಿಸಿ ಬಿಡ್ತಾರೆ, ಆತನನ್ನ ಇನ್ನೇನೋ ಮಾಡಿಬಿಡ್ತಾರೆ ಅನ್ನೋ ರೀತಿ ಒಂದು ಇಂಪ್ರೆಷನ್ ನ ಕ್ರಿಯೇಟ್ ಮಾಡಿದ್ರು ಈತನ ಎಂಟ್ರಿಯ ಮೂಲಕ. ನ್ಯಾಯ ಈಗ ಸಿಗುತ್ತೆ, ಸತ್ಯ ಈಗ ಹೊರಗಡೆ ಬರುತ್ತೆ ಅನ್ನುವಂಥ ಬಿಲ್ಡಪ್ ನ ಕೊಡುವಂತಹ ಕೆಲಸ ಆಯ್ತು ಈತನ ಎಂಟ್ರಿಯ ಮೂಲಕ. ಎಂಥದ್ದೊಂದು ಇಮೇಜ್ ಧರ್ಮಸ್ಥಳದ ಬಗ್ಗೆ ಈತನ ಎಂಟ್ರಿಯಿಂದ ಕ್ರಿಯೇಟ್ ಆಗ್ಬಿಡ್ತು ಅಂತಂದ್ರೆ, ಛೇ ಧರ್ಮಸ್ಥಳನ ಅದು ಅಧರ್ಮಸ್ಥಳ ಅಂತ ಅಂದ್ಬಿಟ್ರು. ಏನೇನೋ ಕೆಟ್ಟ ಕೊಳಕು ಪದಗಳಿಂದ ಪುಣ್ಯ ಕ್ಷೇತ್ರವನ್ನ, ಧಾರ್ಮಿಕ ಕ್ಷೇತ್ರವನ್ನ ಅವಹೇಳನ ಮಾಡ್ಬಿಟ್ರು. ಈತ ಹೇಳಿದ್ದನ್ನ ನಂಬ್ಕೊಂಡು ಅದ್ಯಾರೋ ಸೋಷಿಯಲ್ ಮೀಡಿಯಾ ಓಲಾಟಗಾರರು, ಅವ್ರಿಗೊಂದು ಲೆಕ್ಕ ಹಾಕಿದ್ರೆ 1,000, 2,000, 10,000 ಫಾಲೋವರ್ಸ್ ಇಲ್ಲ, ತಲೆಗೆ ಹೊಡೆದ್ರೆ ಎಜುಕೇಶನ್ ಇಲ್ಲ, ಅಲ್ಲಿಂದ ಪಾದಯಾತ್ರೆ ಎಲ್ಲ ಮಾಡ್ಕೊಂಡ್ ಬಂದ್ರು. ಪಾದಯಾತ್ರೆ ಮಾಡ್ತಾ ಅದ್ರ ಜೊತೆಗೆ ಡ್ರಾಮಾ ಬೇರೆ, ನಮ್ಮನ್ನು ಫಾಲೋ ಮಾಡ್ಕೊಂಡ್ ಬರ್ತಿದ್ದಾರೆ, ನಮ್ಮನ್ನು ಸಾಯಿಸ್ಬಿಡ್ತಾರೆ ಅಂತ ಹೇಳಿ ಎಲ್ಲ ಇವನ್ ಮಾತನ್ನ ನಂಬ್ಕಂಡೆ. ಇವನ್ ಮಾತನ್ನ, ಇವನ್ ಹೇಳಿಕೆಗಳನ್ನ, ಇವನಿಗೆ ಸ್ಕ್ರಿಪ್ಟ್ ಅನ್ನ ಬರ್ಕೊಟ್ಟಿದ್ದಾರೆ. ಈತ ಕೋರ್ಟ್ ಮುಂದೆ ಏನೋ ಹೇಳಿದ್ದಾನೆ. ಅದಾದ ಬಳಿಕ ಇನ್ವೆಸ್ಟಿಗೇಷನ್ ಆರಂಭ ಆಗಿದೆ. ಆಗ ಆ ಸೂತ್ರಧಾರಿಗಳು ಮಾಡ್ತಾ ಇದ್ದಂಥ ವಿಡಿಯೋ, ಈತನ ಹೇಳಿಕೆಯನ್ನ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಂಥ ಆರೋಪ, ಎಂತೆಂಥ ಕತೆಗಳನ್ನ ಕಟ್ಟಿದ್ರಿ, ಎಂತೆಂಥ ಕತೆಗಳು. ಇವತ್ ನೋಡಿ ಸತ್ಯ ಬಯಲಾಗಿದೆ. ಬುರುಡೆ ಬಿಟ್ಟವನಿಗೆ ಆ ಪ್ರೆಷರ್ ಜಾಸ್ತಿ ಆಗಿ ಸತ್ಯ ಏನು ಅನ್ನೋದನ್ನ ಬಾಯ್ ಬಿಟ್ಟಿದ್ದಾನೆ. ಹಿಂದಿದ್ದಂತಹ ಸೂತ್ರಧಾರಿಗಳ ಕತೆಗಳನ್ನ ಹೇಳೋದಕ್ಕೆ ಶುರು ಮಾಡಿದ್ದಾನೆ. ಈತನ ಮೂಲಕ ಒಂದು ಪ್ರೊಪಗಾಂಡಾನ ಅಥವಾ ಒಂದು ನರೇಷನ್ ನ ಬಿಲ್ಡ್ ಮಾಡುವಂತಹ ಕೆಲಸವನ್ನ ಆ ಸೂತ್ರಧಾರಿಗಳು ಮಾಡಿದ್ರು. ಅದ್ರಲ್ಲಿ ಸಕ್ಸಸ್ ಕೂಡ ಆಗಿದ್ರು. ಆದ್ರೆ ಸತ್ಯ ಹೊರಗಡೆ ಬರಬೇಕಲ್ವಾ? ಸತ್ಯ ಹೊರಗಡೆ ಬಂತು. ಹೊರಗಡೆ ಬರ್ತಾ ಇದ್ದ ಹಾಗೆ ಸೂತ್ರಧಾರಿಗಳ ಬಣ್ಣ ಕೂಡ ಬಟಾಬಯಲಾಗಿದೆ. ಮತ್ತೋರ್ವ ಪಾತ್ರಧಾರಿಯನ್ನು ನೋಡ್ತಾ ಇದ್ದೀರಿ, ಸುಜಾತಾ ಭಟ್. ಹೆಚ್ಚಿಗೆ ಹೇಳುವಂತ ಅವಶ್ಯಕತೆ ಇಲ್ಲ. ಸತ್ಯ ಆಲ್ರೆಡಿ ಹೊರಗಡೆ ಬಂದಾಯ್ತು. SIT ಅವರು ಹೊರಗಡೆ ಹಾಕಲಿಲ್ಲ ಈಕೆಯ ಸತ್ಯವನ್ನ, ಮಾಧ್ಯಮಗಳು ಹೊರಗಡೆ ಹಾಕಿದ್ವು. ಈಕೆಯ ಆಳ ಆಗಲ ಏನು ಎತ್ತ, ಈಕೆಯ ಕಣ್ಣೀರು ಇಡೀ ರಾಜ್ಯ ಮರಗಿತ್ತಲ್ಲ. ಅಯ್ಯಯ್ಯೋ ಪಾಪ, ಮಗಳನ್ನ ಕಳ್ಕೊಂಡ್ಬಿಟ್ಟಿದ್ದಾಳೆ, ಅಂಥ ಅನ್ಯಾಯ ಆಗೋಗ್ಬಿಡ್ತಾ ಕ್ಷೇತ್ರದಲ್ಲಿ. ಧರ್ಮಸ್ಥಳದವ್ರು ಹಿಂಗೆಲ್ಲ ಮಾಡ್ಬಿಟ್ರ, ಎಂತೆಂಥ ಮಾತುಗಳು. ಆದ್ರೆ ಈ ಅಜ್ಜಿ ಹೇಳಿದ್ದೆಲ್ಲ ಕಥೆಗಳು, ಅನನ್ಯ ಭಟ್ ಅನ್ನೋದೇ ಒಂದು ಕಾಲ್ಪನಿಕ ಪಾತ್ರ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಈಗ ಜನ ಅಯ್ಯಯ್ಯೋ ಮರುಳಾಗ್ಬಿಟ್ವಲ್ಲ ಅಂತ ತಲೆ ಚಚ್ಕೊಂಡ್ಬಿಡ್ತಿದ್ದಾರೆ. ಯಾಕಂದ್ರೆ ಎಲ್ಲರೂ ಸೇರ್ಕೊಂಡು, ಈ ಇಬ್ಬರು ಪಾತ್ರಧಾರಿಗಳು, ಆ 4 ಜನ ಸೂತ್ರಧಾರಿಗಳು, ಇಷ್ಟು ಜನ ಸೇರ್ಕೊಂಡು
ಜನರನ್ನ ಮುಟ್ಟಾಳರನ್ನ ಮಾಡಿಬಿಟ್ರು, ಜನರನ್ನ ಮೂರ್ಖರನ್ನ ಮಾಡಿಬಿಟ್ರು. ತಮ್ಮ ಬೇಳೆಯನ್ನ ಬೇಯಿಸ್ಕೊಂಡ್ರು. ತಮ್ಮ ಉದ್ದೇಶ ಏನಿತ್ತು ಅದನ್ನ ಕಾರ್ಯರೂಪಕ್ಕೆ ತರುವಲ್ಲಿ ಬಹುತೇಕ ಸಕ್ಸಸ್ ಆಗಿದ್ರು. ಜನರ ಮನಸ್ಸಿನಲ್ಲಿ ಅಪನಂಬಿಕೆಯನ್ನ ಕ್ರಿಯೇಟ್ ಮಾಡುವಲ್ಲಿ ಸಕ್ಸಸ್ ಆಗಿದ್ರು. ಜನರನ್ನ ತಮ್ಮ ಮಾತುಗಳಿಂದ ನಂಬಿಸಿ ಬಿಟ್ಟಿದ್ರು. ಜನ ಇವ್ರ ಬಳಿ ಸಾಕ್ಷ್ಯ ಕೇಳಿಲ್ಲ, ಜನ ಬ್ಲೈಂಡ್ ಆಗಿ ಇವ್ರು ಹೇಳಿದ್ದನ್ನ ನಂಬಿಬಿಟ್ರು. ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದೇ ಸತ್ಯ ಅಂದ್ಕೊಂಡ್ಬಿಟ್ರು. ಆದ್ರೆ ಸತ್ಯ ಏನು ಅನ್ನೋದು ಇವತ್ತು ಬಯಲಾಗಿದೆ. ಸತ್ಯ ಏನು ಅನ್ನೋದು ಇವತ್ತು ಅನಾವರಣ ಆಗಿದೆ. ಅಸಲಿ ಶಿವತಾಂಡವ ಈಗ ಶುರುವಾಗಿರೋದು. ಆವತ್ತು ಆ ಸಮೀರ್ ಹೇಳಿದ್ದನ್ನ ನೀವು ಕೇಳಿಸ್ಕೊಂಡಿರ್ತೀರಿ. ಈತನ ಎಂಟ್ರಿ ಆಗ್ತಾ ಇದ್ದ ಹಾಗೆ ಈ ಪಾತ್ರಧಾರಿ ಚಿನ್ನಯ್ಯ ಅಲಿಯಾಸ್ ಚೆನ್ನ, ಈತನ ಎಂಟ್ರಿ ಆಗ್ತಾ ಇದ್ದ ಹಾಗೆ ಏಕಾಏಕಿ ಈಗ ನೋಡಿ ಶಿವತಾಂಡವ ಶುರು ಅಂದಿದ್ದ ಯೂಟ್ಯೂಬರ್ ಸಮೀರ್. ಅದು ಶಿವತಾಂಡವ ಅಲ್ಲ. ಸುಳ್ಳು ಹೇಳಿ ಜನರ ಭಕ್ತಿಯನ್ನೇ ಬಂಡವಾಳ ಮಾಡಿಕೊಂಡು, ಜನರ ಮುಗ್ಧತೆಯನ್ನೇ ಬಂಡವಾಳ ಮಾಡಿಕೊಂಡು, ಜನರ ಭಾವನೆಯನ್ನೇ ಬಂಡವಾಳ ಮಾಡಿಕೊಂಡು ಅವ್ರ ಮನಸ್ಸನ್ನು ಮರಳು ಮಾಡಿ ಇಲ್ಲದ ಅಪನಂಬಿಕೆಯನ್ನ ಸೃಷ್ಟಿ ಮಾಡಿದ್ರಲ್ಲ, ಅದು ಶಿವತಾಂಡವ ಅಲ್ಲ. ಈಗ ಸತ್ಯದ ಅನಾವರಣ ಆಗ್ತಾ ಇದೆಯಲ್ಲ, ಇಲ್ಲಿಂದ ಶಿವತಾಂಡವ ಶುರು. ಯಾರ್ಯಾರು ಕಥೆಗಳನ್ನ ಸೃಷ್ಟಿ ಮಾಡಿದ್ರೋ, ಯಾರು ಡೈಲಾಗ್ ಬರೆದ್ರೋ, ಯಾರ ಚಿತ್ರಕಥೆ ಬರೆದ್ರೋ ಅವ್ರಿಗೆಲ್ರಿಗೂ ಶಿವತಾಂಡವ ಈಗ ಶುರುವಾಗ್ತಾ ಇದೆ. ಸತ್ಯ ಈಗ ಹೊರಗಡೆ ಬರ್ತಾ ಇದೆ. ವ್ಯವಸ್ಥಿತವಾಗಿ ಇವರು ಮಾಡಿದಂಥ ಷಡ್ಯಂತ್ರ ಹಿಂದಿರೋರು ಯಾರು ಹೊರಗಡೆ ಬರಬೇಕಲ್ಲ, ಯಾರೋ ಇದ್ದಾರೆ ಅನ್ನುವಂಥ ಅನುಮಾನ ದಟ್ಟುವಾಗ್ತಾ ಇದೆ. ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗೆ ಇವರು ಉಗಿದಿದ್ ಸ್ವಲ್ಪನ, ಏನೇನೋ ಹೇಳ್ಬಿಟ್ರು. ಹಣಕ್ಕಾಗಿ ನಾವು ಮಾರ್ಕೊಂಡಿದ್ದೀವಿ ನಮ್ಮನ್ನ ಅನ್ನುವಂಥ ಡೈಲಾಗ್ಗಳನ್ನೆಲ್ಲ ಹೊಡೆದ್ಬಿಟ್ರು. ಕರ್ನಾಟಕದ ಮೀಡಿಯಾಗಳು ಈ ಸುದ್ದಿಯನ್ನ ಟೇಕಪ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ರು. ಏನ್ ಟೇಕಪ್ ಮಾಡೋದು? ಎಲ್ಲಿತ್ತು ಸಾಕ್ಷಿ? SIT ತನಿಖೆ ಆರಂಭ ಆಗ್ತಾ ಇದ್ದ ಹಾಗೆ ಮಾಧ್ಯಮಗಳು ಇದನ್ನ ವರದಿ ಮಾಡೋದಕ್ಕೆ ಶುರು ಮಾಡಿದ್ವು. ವಸ್ತುನಿಷ್ಠ ವರದಿಯನ್ನ ಮಾಡಿದ್ವು ಮಾಧ್ಯಮಗಳು. ಆ ವಸ್ತುನಿಷ್ಠ ವರದಿಯ ಪ್ರತಿಫಲನೇ ಇವತ್ತು ಸತ್ಯದ ಅನಾವರಣ. ಕೇವಲ ಸಿಕ್ಕಂಥ ಸುದ್ದಿಯನ್ನ ಸುದ್ದಿ ಮಾಡಲಿಲ್ಲ, ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಮಾಡಿದ್ವು, ಮೀಡಿಯಾಗಳು ಮಾಡಿದ್ವು. ಅದೇ ವ್ಯತ್ಯಾಸ. ಸೋಷಿಯಲ್ ಮೀಡಿಯಾದಲ್ಲಿ ಬರೋದೇ ಸುದ್ದಿ, ಅಲ್ಲಿ ಬರೋರೇ ಮೀಡಿಯಾದವರು. ನೋ, ಹಾಗಂತ್ಕೊಳ್ಬೇಡಿ. ಅವ್ರಿಗೊಂದು ಅಕೌಂಟಬಿಲಿಟಿ ಇಲ್ಲ. ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಅದ್ರಲ್ಲಿ ಬಹುತೇಕರು ಮಾಡಿದ್ದು ಅದನ್ನೇ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಳ್ಳು ಸುದ್ದಿಗಳನ್ನ ಹಬ್ಬಿಸುವಂತಹ ಕೆಲಸ ಆಯ್ತು. ದುರಂತ ಏನು ಅಂತಂದ್ರೆ ಮೊನ್ನೆ ಸೆಷನಲ್ಲೂ ಚರ್ಚೆ ಆಯ್ತು. ಹೀಗೆ ಯಾರ ಮೇಲ್ ಬೇಕಾದ್ರೂ ಆರೋಪವನ್ನ ಮಾಡಬಹುದಾ? ಯಾರ ಮೇಲ್ ಬೇಕಾದ್ರೂ ಅವಾಚ್ಯವಾಗಿ, ಅಶ್ಲೀಲವಾಗಿ, ಅವಹೇಳನಕಾರಿಯಾಗಿ ಮಾತನಾಡಬಹುದಾ? ಅದಕ್ಕೊಂದು ಲಂಗು ಲಗಾಮ್ ಇಲ್ವಾ? ಸದನದಲ್ಲಿ ಚರ್ಚೆ ಆಯ್ತು. ಇದು ಲಂಗು ಲಗಾಮನ್ನ ತನ್ನಿ ಅನ್ನುವಂಥ ಒಂದು ಆಗ್ರಹ ಕೇಳುವಂತು. ಆಗ್ಬೇಕದು. ಇಲ್ಲ ಅಂತಂದ್ರೆ ಯಾರ ಬಗ್ಗೆ ಬೇಕಾದ್ರೂ ಮಾತಾಡ್ಬಿಡ್ತಾರೆ. ಜನರನ್ನ ಹೇಗೆ ಬೇಕಾದ್ರೂ ಸಂಮೋಹಿತಗೊಳಿಸ್ತಾರೆ, ಸಂಮೋಹಿತನಿಗೆ ಒಳಗಾಗಿಸಿ ಬಿಡ್ತಾರೆ. ಈ ಕೇಸ್ನಲ್ಲಿ ಆಗಿದ್ದದೇ ತಾನೆ. ಏನ್ ಸಾಕ್ಷಿ ಇಟ್ಕೊಂಡು ಮಾತನಾಡಿದ್ರು ಇವರು? ಯಾವ ಸಾಕ್ಷಿಯೂ ಇರಲಿಲ್ಲ. ಆದ್ರೆ ಚೆನ್ನಾಗಿ ಕತೆ ಹೇಳೋದು ಗೊತ್ತಿತ್ತು. ಕತೆ ಹೇಳಿದ್ರು, ಜನ ಕತೆಯನ್ನ ನಂಬಿದ್ರು, ಜನ ದಡ್ಡರಾದ್ರು, ಜನರ ಭಾವನೆಯ ದುರುಪಯೋಗ ಆಯ್ತು, ಜನರ ಭಕ್ತಿಯ ದುರುಪಯೋಗ ಆಯ್ತು, ಜನರ ನಂಬಿಕೆಯ ದುರುಪಯೋಗ ಆಯ್ತು. ಅದೆಲ್ಲದರ ಪರಿಣಾಮ ಆ ಅಪನಂಬಿಕೆ ಸೃಷ್ಟಿಯಾಗ್ಬಿಡ್ತು. ಆದ್ರೆ ಸುಳ್ಳನ್ನ ತುಂಬಾ ದಿನ ಹೇಳಕ್ಕಾಗಲ್ಲ, ಅದಕ್ಕೆ ಆಯಸ್ಸೂ ಇಲ್ಲ. ಸತ್ಯ ಹೊರಗಡೆ ಬಂದೇ ಬರುತ್ತೆ ಅನ್ನುವುದಕ್ಕೆ ಈ ಪ್ರಕರಣ ಸಾಕ್ಷಿ. SIT ತನಿಖೆ ನಡೀತಾ ಇದೆ. ಆದರೆ SIT ತನಿಖೆಗೂ ಮುನ್ನಾನೆ ಮಾಧ್ಯಮಗಳ ವಸ್ತುನಿಷ್ಠ ವರದಿಯ ಕಾರಣಕ್ಕಾಗಿ, ಸತ್ಯದ ಆಳಕ್ಕೆ ಹೊರಟಂಥ ಕಾರಣಕ್ಕಾಗಿ, ಆ ಶೋಧನೆಗೆ ಇಳಿದಂಥ ಕಾರಣಕ್ಕಾಗಿ ಒಂದು ಕಡೆ SITಯ ತನಿಖೆ, ಮತ್ತೊಂದು ಕಡೆ ನಮ್ಮ ಪ್ರಯತ್ನ. ಇದೆಲ್ಲದರ ಮಧ್ಯೆ ಸತ್ಯ ಹೊರಗಡೆ ಬಂದಿದೆ. ಸತ್ಯದ ದರ್ಶನ ಈಗ ರಾಜ್ಯದ ಜನರಿಗಾಗ್ತಾ ಇದೆ. ನನಗೆ ಆಶ್ಚರ್ಯ ಆಗೋದು, ಆವತ್ತು ಈ ರೀತಿಯಾದಂತಹ ಆರೋಪಗಳು ಕೇಳಿ ಬಂದಂತಹ ಟೈಮ್ನಲ್ಲಿ ಹೊರ ರಾಜ್ಯದ ಮಾಧ್ಯಮಗಳು, ಬೇರೆ ಬೇರೆ ರಾಜ್ಯದ ಮಾಧ್ಯಮಗಳು ಎಂತೆಂಥ ಸುದ್ದಿಯನ್ನ ಮಾಡಿದ್ದು, ಕಂಟಿನ್ಯೂಸ್ ಎಪಿಸೋಡ್ಗಳನ್ನ ಮಾಡಿದ್ರು, ಸೀರೀಸ್ಗಳನ್ನ ಮಾಡಿದ್ರು. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಇವ್ರು ಹೇಳಿದ್ದನ್ನೇ ಸತ್ಯ ಅಂತ ನಂಬಿಕೊಂಡು ವರದಿಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ನ್ಯಾಷನಲ್ ಮೀಡಿಯಾಗಳು ಕೂಡ, ರಾಷ್ಟ್ರೀಯ ಮಾಧ್ಯಮಗಳು ಅದನ್ನೇ ಮಾಡಿದ್ದು. ಇಲ್ಲಿನ ಕರ್ನಾಟಕದ ಮೀಡಿಯಾಗಳು ಯಾಕೆ ತೆಗೆದುಕೊಳ್ತಿಲ್ಲ ಅನ್ನೋದಕ್ಕೆ ಅವರದ್ದೇ ಆದ ವಿಶ್ಲೇಷಣೆಗಳನ್ನೆಲ್ಲ ಮಾಡಿದ್ರು. ನಾನು ಇವತ್ತು ಅಬ್ಸರ್ವ್ ಮಾಡ್ತಾ ಇದ್ದೆ, ಇವತ್ತು ಯಾವ ಸುದ್ದಿಯನ್ನ ಹೊಡಿತಾ ಇದ್ದಾರೆ ಅಂತ ಹೇಳಿ. ಯಾವುದೋ ಒಂದು ಚಾನೆಲ್ ಬಿಟ್ರೆ ರಾಷ್ಟ್ರೀಯ ಮಾಧ್ಯಮಗಳು ಇವತ್ತು ಈ ಸತ್ಯ ಬಯಲಾಗಿದೆಯಲ್ಲ,
ಸತ್ಯ ಹೊರಗಡೆ ಬಂದಿದ್ದನ್ನ ಹೇಳ್ತಾ ಇಲ್ಲ. ಆವತ್ತು ಸುಳ್ಳನ್ನ ಘಂಟಾಘೋಷವಾಗಿ ವರದಿ ಮಾಡಿದವರು, ಇವ್ರು ಹೇಳಿದ್ದನ್ನೇ ಸತ್ಯ ಅಂತ ನಂಬಿ ವರದಿ ಮಾಡಿದವರು, ಇವತ್ತು ಅಸಲಿ ಸತ್ಯ ರಾಜ್ಯದ ಜನರ ಮುಂದಿದೆ, ಅಸಲಿ ಸತ್ಯ ಹೊರಗಡೆ ಬಂದಿದೆ, ಅದನ್ನ ವರದಿ ಮಾಡ್ತಾ ಇಲ್ಲ. ಆ ಹೊರ ರಾಜ್ಯದ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವ? ಮಾಡ್ತಾ ಇಲ್ಲ. ಎಲ್ಲರೂ ಇನ್ನೂ ಕೂಡ ಇವ್ರು ಹೇಳಿದ್ದೇ ಸತ್ಯ ಅನ್ನೋ ರೀತಿ ವಾದವನ್ನ ಮಾಡ್ತಿದ್ದಾರೆ, ಸುದ್ದಿಗಳನ್ನ ಪ್ರಸಾರ ಮಾಡ್ತಿದ್ದಾರೆ. ಆದ್ರೆ ಸತ್ಯವನ್ನ ಹೆಚ್ಚು ದಿನ ಅಡಗಿಸಿ ಇಡೋದಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದು ಹಂತಕ್ಕದ ಹೊರಗಡೆ ಬಂದೇ ಬರುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿ. ವಸ್ತುನಿಷ್ಠವಾದಂತಹ ವರದಿ ಇರಬೇಕು, ನಿಷ್ಪಕ್ಷಪಾತವಾದಂತಹ ತನಿಖೆಯಾದ್ರೆ ಸತ್ಯ ಖಂಡಿತ ಹೊರಗಡೆ ಬರುತ್ತೆ ಅನ್ನೋದು ಈ ಪ್ರಕರಣದ ಮೂಲಕ ಬೆಳಕಿಗೆ ಬರ್ತಾ ಇದೆ, ಈ ಪ್ರಕರಣದ ಮೂಲಕ ರುಜುವಾತಾಗ್ತಾ ಇದೆ. ಬುರುಡೆ ಗ್ಯಾಂಗ್ನಲ್ಲಿ ಇದ್ದವರು ಯಾರ್ಯಾರು ಅನ್ನುವುದನ್ನ ಗಮನಿಸ್ತಾ ಇದ್ದೀರಿ. ಪಾತ್ರಧಾರಿಗಳು, ಸೂತ್ರಧಾರಿಗಳು ಎಲ್ಲರನ್ನ ಕೂಡ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಿ. ಬಟ್ ಒಂದು ಅನುಮಾನ ಇದೆ. ಆ ಅನುಮಾನ ಏನು ಅಂದ್ರೆ, ಕಣ್ಣಿಗೆ ಕಾಣಿಸಿಕೊಳ್ತಾ ಇರುವಂಥ ಇವರಷ್ಟು ಮಂದಿ ಮಾತ್ರನಾ? ಸೂತ್ರಧಾರಿಗಳು, ಪಾತ್ರಧಾರಿಗಳು ಇವರಷ್ಟೇನಾ? ಈ ಸೂತ್ರಧಾರಿಗಳ ಹಿಂದೆ ಇರುವಂತಹ ಮಾಸ್ಟರ್ ಮೈಂಡ್ ಯಾರು? ಯಾಕಂದ್ರೆ ಈ ಟೀಮ್ ಡೆಲ್ಲಿಗೆಲ್ಲ ಹೋಗಿ ಬಂದಿತ್ತು. ಈ ಪಾತ್ರಧಾರಿಗಳನ್ನ ಹಿಡ್ಕೊಂಡು ಈ ಸೂತ್ರಧಾರಿಗಳು ಡೆಲ್ಲಿಗೆಲ್ಲ ಹೋಗಿ ಬಂದಿದ್ರು. ಡೆಲ್ಲಿಗೆಲ್ಲ ಹೋಗುವಂಥದ್ದು ಏನಿತ್ತು? ಡೆಲ್ಲಿನಲ್ಲಿ ಯಾರನ್ನ ಮೀಟ್ ಮಾಡಿ ಬಂದ್ರು? ಡೆಲ್ಲಿನಲ್ಲಿ ಏನ್ ಚರ್ಚೆಯನ್ನ ಮಾಡಿದ್ರು? ಹೇಗೆ ರೆಡಿ ಆಯ್ತು ಈ ಕಂಪ್ಲೀಟ್ ಪ್ಲಾನ್? ರೆಡಿ ಆಗಿದ್ದು ಹೇಗೆ? ಯಾರ ಕುಮ್ಮಕ್ಕಿನ ಮೂಲಕ? ಫಂಡ್ ಮಾಡಿದವ್ರು ಯಾರು? ಇವ್ರಿಗೆಲ್ಲ ದುಡ್ಡು ಎಲ್ಲಿಂದ ಬಂತು? ಖಂಡಿತವಾಗ್ಲೂ ಅನುಮಾನ ಅಂತೂ ಇದ್ದೇ ಇದೆ. ಆ ನಡು ಭಾಗದಲ್ಲಿ ಗಮನಿಸ್ತಾ ಇದ್ದಾರಲ್ಲ ಬುರುಡೆ, ಬಹುಶಃ ಅದು ಮಾಸ್ಟರ್ ಮೈಂಡ್ ನ ಬುರುಡೆ ಅಂತ ಅನ್ಸತ್ತೆ. ಆ ಮಾಸ್ಟರ್ ಮೈಂಡ್ ಯಾರು ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.